ಎಲ್ಲರಿಗೂ ನಮಸ್ಕಾರ. ಗೀತಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೋಡ್ಬೇಳೆ ಮಾಡ್ತಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. 1 ಸ್ಪೂನ್ ಬೆಣ್ಣೆ ಹಾಕ್ಯಂತಿದ್ದೀನಿ. ಬೆಣ್ಣೆ ಕರಗ್ತಿದ್ದಂಗೆ ಚಿರೋಟಿ ರವೆ ತಗೊಂಡಿರಿ 3/4 ಕಪ್ನಷ್ಟು. ಇದನ್ನು ಬೆಚ್ಚ ಮಾಡ್ಕೊಳ್ಳೋಣ. ರವೆ ಸ್ವಲ್ಪ ಬೆಚ್ಚಗೆ ಆಗ್ತಿದ್ದಂಗೆ 2 ಸ್ಪೂನ್ ಮೈದಾ ಹಾಕ್ತಿದ್ದೀನಿ. ಇದನ್ನು ಸ್ವಲ್ಪ ಬೆಚ್ಚ ಮಾಡ್ಕೊಳ್ಳೋಣ. ಮೈದಾ ಸ್ವಲ್ಪ ಬೆಚ್ಚಗಾಗ್ತಿದ್ದಂಗೆ ಅದೇ ಕಪ್ಪಲ್ಲಿ ಅಕ್ಕಿ ಹಿಟ್ಟು ಹಾಕ್ತಿದ್ದೀನಿ. 2 ಕಪ್ ಹಾಕ್ತಿದ್ದೀನಿ. ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಸ್ವಲ್ಪ ಬೆಚ್ಚ ಮಾಡ್ಕೊಳ್ಳೋಣ. ಇವಾಗ ಲೋ ಫ್ಲೇಮಲ್ಲಿ ಬೆಚ್ಚ ಮಾಡ್ಕೊಂಡಾಯ್ತು. ಜಾಸ್ತಿ ಏನು ಉರಿಯೋದು ಬೇಡ. ಸ್ವಲ್ಪ ಮುಟ್ಟಿದರೆ ಬಿಸಿ ಬಿಸಿಯಾಗಿರ್ಬೇಕು. ಅಷ್ಟು ಬಿಸಿ ಮಾಡಿದರೆ ಸಾಕು. ಇವಾಗ ಆಫ್ ಮಾಡ್ತೀನಿ. ಚಿರೋಟಿ ರವೆ ತಗೊಂಡಿದ್ನಲ್ಲ ಅದೇ ಕಪ್ಪಲ್ಲಿ ಉರುಗಡ್ಲೆಗೆ ತಗೊಂಡಿನಿ. 1 ಕಪ್ ತಗೊಂಡಿದ್ದೀನಿ. ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂತೀನಿ. ಇದನ್ನು ನುಣ್ಣಗೆ ಮಿಕ್ಸಿ ಮಾಡ್ಕೊತೀನಿ. 1 ಕಪ್ ಮಿಕ್ಸಿ ಜಾರಿಗೆ ಹಾಕಿದ್ನಲ್ಲ ಬೆಳಗಡ್ಲಿನ, ಇದನ್ನು ನುಣ್ಣಗೆ ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ. ಇದನ್ನು ಇದಕ್ಕೆ ಸೇರಿಸ್ತೀನಿ. ಒಲೆ ಆಫ್ ಮಾಡಿದ್ಮೇಲೆ ಸೇರಿಸ್ತೀನಿ. ಇವಾಗ ಇನ್ನೊಂದು ಸ್ಪೂನ್ ಬೆಣ್ಣೆ ಹಾಕ್ಕೊಂತಿದ್ದೀನಿ. ಬಿಸಿ ಐತಲ್ಲ ಹಿಟ್ಟು, ಅದಕ್ಕೆ ಹಾಕ್ತಿದ್ದೀನಿ. ಬಿಸಿ ಐತಿಯಲ್ಲ ಕರಗ್ತತಿ. ಮಿಕ್ಸ್ ಆಗಿದೆ. ಹಿಂಗೆ ಹಿಡ್ದಾಗ ಉಂಡೆ ಉಂಡೆ ಥರ ಬರಬೇಕು. ಆವಾಗ ಚೆನ್ನಾಗಿ ಹೊಂದ್ಕೊಂಡಿದೆ ಬೆಣ್ಣೆ ಅಂತ. ಮಿಕ್ಸಿ ಜಾರಿಗೆ ಒಂದು 4 ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಒಣಗಿರೋ ಕೊಬ್ಬರಿ ತಗೊಂಡಿದ್ದೀನಿ. ಕಟ್ ಮಾಡಿ ತಗೊಂಡಿದ್ದೀನಿ. ಒಂದು ಅರ್ಧ ಬಟ್ಲಿದೆ. ಇದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಂತೀನಿ. ಇವಾಗ ಇದನ್ನು ಮಿಕ್ಸಿ ಮಾಡ್ತೀನಿ. ಮೆಣಸಿನ್ಕಾಯಿ ಒಣ ಕೊಬ್ಬರಿ ರುಬ್ಬಿದ್ನಲ್ಲ ಅದನ್ನು ಹಿಟ್ಟಿಗೆ ಹಾಕ್ತಿದ್ದೀನಿ. ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ತಿದ್ದೀನಿ. ಒಂದು 1/4 ಸ್ಪೂನ್ ಅಜ್ವಾನ ಹಾಕ್ತಿದ್ದೀನಿ. ಉಜ್ಜಿಬಿಟ್ಟು ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಸ್ವಲ್ಪ ಹಿಂಗೆ ಹಾಕ್ತಿದ್ದೀನಿ. ಕರಿಬೇವು ಸೇರಿಸ್ತೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕರಿಬೇವ. ಎಲ್ಲ ಹಾಕಿದ ಮೇಲೆ ಇದನ್ನು ಕೂಡ್ಸೋಣ. ನೀರು ಹಾಕ್ತಿರ ಕೂಡ್ಸೋಣ. ಫಸ್ಟು ನೋಡ್ಕೊಂಡು ನೀರು ಹಾಕ್ಯನ್ಬೇಕಾಕತಿ. ಸ್ವಲ್ಪ ಹಾಕ್ಕೊಂಡು ಕೂಡಿಸ್ತಾ ಹೋಗ್ತೀನಿ. ಚೆನ್ನಾಗಿ ಕಲಿಸ್ಕೋಬೇಕು. ಒಂದು 3-4 ನಿಮಿಷ ನೀಟಾಗಿ ಕಲಿಸ್ಬೇಕು. ಸ್ವಲ್ಪ ನೆನ್ಕೊಳ್ಳಿ. ಮೆದುವಾಗಿ ಕಲಿಸ್ಕೊಂಡ್ರೆ ಚೆನ್ನಾಗಾಗ್ತವೆ. ನಾ ಬೆಣ್ಣೆ ಹಾಕಿದ್ನಲ್ಲ ಅದೇ ಪ್ರೊಸೀಜರಲ್ಲಿ ಎಣ್ಣೆ ಹಾಕಿ ಮಾಡ್ಬೋದು. ಈ ರೀತಿ ಗಟ್ಟಿ ಇರಬೇಕು. ಚಪಾತಿಗಿನ್ನ ಒಂದು ಸ್ವಲ್ಪ ಗಟ್ಟಿ ಇರಲಿ. ಚಪಾತಿ ಹಿಟ್ಟು ಕಲಿಸ್ಕೊಂತವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿ ಇರಲಿ. ಈ ರೀತಿ ಇರಲಿ. ಸ್ವಲ್ಪ ಹಿಟ್ಟು ತಗೊಂಡು ಈ ಥರ ಉಳಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ಸೈಜಲ್ಲಿ ದಪ್ಪ ಬೇಕಿದ್ರೆ ಇನ್ನೂ ದಪ್ಪ ಮಾಡ್ಬೋದು. ತೆಳ್ಳು ಬೇಕಿದ್ರೆ ತೆಳ್ಳು ಮಾಡ್ಬೋದು. ಈ ಥರ 2 ಬೆಡ್ ಸೈಜಲ್ಲಿ ಮಾಡ್ತೀನಿ. ಕ್ಲೋಸ್ ಮಾಡಬೇಕು ಸೈಡಿಗೆ. ಎಣ್ಣೆ ಕಾದಿದೆ ಅಂತ ನೋಡೋಣ. ಸ್ವಲ್ಪ ಹಾಕಿ ಕಾದಿದೆ, ಮೇಲೆ ಬರ್ತೈತಿ. ಕೋಡ್ಬೇಳೆ ಮಾಡಿ ಇಟ್ಕೊಂಡಿರೋದ ಹಾಕ್ತಾ ಹೋಗೋಣ. ಮೀಡಿಯಮ್ ಫ್ಲೇಮ್ ಇರಲಿ. ಉಲ್ಟಾ ತಿರುಗ್ಸೋಣ. ಗೋಲ್ಡನ್ ಬ್ರೌನ್ ಆಗಿದವು. ಇವಾಗ ತೆಗಿತೀನಿ ನೋಡಿ. ಕೋಡ್ಬೇಳೆ ಹೇಗೆ ಮಾಡಿದೆ ಅಂತ ನೋಡಿದ್ರಲ್ಲ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.